ಮೆದುಳು ಬೆನ್ನುಮೂಳೆ ಕಾಯಿಲೆಗಳ ಚಿಕಿತ್ಸೆಗೆ ಬೆಂಗಳೂರಿಗೆ ಅಲೆಯುವ ಸಂಕಷ್ಟ ಇನ್ನಿಲ್ಲ. ತುಮಕೂರಿನಲ್ಲಿ ಮಣಿಪಾಲ್ ಆಸ್ಪತ್ರೆ ಯಶವಂತಪುರ ವಿಶೇಷ ಒಪಿಡಿ ಸೇವೆ ಆರಂಭ ಮಾಡಿದೆ. ಹೌದು, ತುಮಕೂರಿನ ಅನೇಕ ಕುಟುಂಬಗಳಿಗೆ ಮೆದುಳು ಅಥವಾ ಬೆನ್ನುಮೂಳೆಯ ಗಂಭೀರ ಸಮಸ್ಯೆ ಎದುರಾದಾಗ ಚಿಕಿತ್ಸೆಗಾಗಿ ದೂರದ ನಗರಗಳಿಗೆ ಪ್ರಯಾಣಿಸುವುದು ಅನಿವಾರ್ಯವಾಗಿತ್ತು. ಸುದೀರ್ಘ ಪ್ರಯಾಣದ ಹೊರೆ, ಅಪರಿಚಿತ ಆಸ್ಪತ್ರೆಗಳ ಬಗೆಗಿನ ಆತಂಕ, ಹೆಚ್ಚಿನ ವೆಚ್ಚ ಮತ್ತು ಮನೆಯಿಂದ ಆಸ್ಪತ್ರೆಯು ದೂರವಿರುವುದು ರೋಗಿಗಳು ಮತ್ತು ಅವರ ಆರೈಕೆ ಮಾಡುವವರ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮಣಿಪಾಲ್ ಆಸ್ಪತ್ರೆ ಯಶವಂತಪುರದ ವತಿಯಿಂದ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನ್ಯೂರೋ ಸರ್ಜರಿ ಮತ್ತು ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಯ ಹಿರಿಯ ಸಮಾಲೋಚಕ ಡಾಕ್ಟರ್ ಲಕ್ಷ್ಮಣ್ ಅವರು ಈ ಪರಿಸ್ಥಿತಿಯ ಕುರಿತು ಬೆಳಕು ಚೆಲ್ಲುವ ಮೂಲಕ ಕೇಂದ್ರೀಕೃತ ಪ್ರಯತ್ನಗಳು ಹೇಗೆ ಅರ್ಥಪೂರ್ಣ ಬದಲಾವಣೆ ತರಲು ಸಹಾಯ ಮಾಡುತ್ತಿವೆ ಎಂಬುದನ್ನು ಹಂಚಿಕೊಂಡರು. ಈ ಉಪಕ್ರಮದ ಭಾಗವಾಗಿ ಮಣಿಪಾಲ್ ಆಸ್ಪತ್ರೆ ಯಶವಂತಪುರವು ತುಮಕೂರಿನಲ್ಲಿ ನಿಯಮಿತ ಹೊರರೋಗಿ ಚಿಕಿತ್ಸಾ ವಿಭಾಗದ ಒಪಿಡಿ ಸೇವೆಗಳನ್ನು ವಿಸ್ತರಿಸಿದೆ. ಇದರಿಂದಾಗಿ ಜಿಲ್ಲೆಯ ನಿವಾಸಿಗಳು ಅನಗತ್ಯ ವಿಳಂಬವಿಲ್ಲದೆ ಮೆದುಳು ಮತ್ತು ಬೆನ್ನುಮೂಳೆಯ ವಿಶೇಷ ಚಿಕಿತ್ಸೆಯನ್ನು ಪಡೆಯಲು ಸಹಕಾರಿಯಾಗಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಲಕ್ಷ್ಮಣ್ ಅವರು, ತುಮಕೂರು ಇತ್ತೀಚಿನ ವರ್ಷಗಳಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳು ಮತ್ತು ಆಸ್ಪತ್ರೆಗಳೊಂದಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಸ್ಥಿರ ಪ್ರಗತಿ ಸಾಧಿಸಿದೆ ಎಂಬುದು ನಿಜವೇ. ಆದರೂ ಕೆಲವು ಸುಧಾರಿತ ಚಿಕಿತ್ಸೆಗಳು, ವಿಶೇಷವಾಗಿ ಕನಿಷ್ಠ ಆಕ್ರಮಣಕಾರಿ ವಿಧಾನದ ಶಸ್ತ್ರಚಿಕಿತ್ಸೆಗಳು ಇಂದಿಗೂ ಜಿಲ್ಲೆಯಲ್ಲಿ ಸುಲಭವಾಗಿ ಲಭ್ಯವಿಲ್ಲ. ತಲೆಗೆ ಪೆಟ್ಟು ಬಿದ್ದವರು, ಬೆನ್ನುಮೂಳೆಯ ಗೆಡ್ಡೆಗಳು ಮತ್ತು ಮೆದುಳಿಗೆ ಸಂಬಂಧಿಸಿದ ಸಂಕೀರ್ಣ ಸಮಸ್ಯೆಗಳಿರುವ ಈ ಭಾಗದ ಅನೇಕ ರೋಗಿಗಳಿಗೆ ನಾನು ಚಿಕಿತ್ಸೆ ನೀಡಿದ್ದೇನೆ. ಅವರಲ್ಲಿ ಹೆಚ್ಚಿನವರು ಹಲವು ಕಡೆಗಳಿಗೆ ಭೇಟಿ ನೀಡಿ ಕೊನೆಯ ಹಂತದಲ್ಲಿ ನನ್ನ ಬಳಿ ಬರ್ತಾರೆ. ಇಂತಹ ಅನೇಕ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಸರಿಯಾದ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಿದರೆ ಉತ್ತಮವಾಗಿ ನಿರ್ವಹಿಸಬಹುದು ಎಂದು ತಿಳಿಸಿದರು. ಸುಧಾರಿತ ತಂತ್ರಜ್ಞಾನಗಳ ಬಳಕೆಯಿಂದ ಮೆದುಳು ಮತ್ತು ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗಳು ಹೇಗೆ ಸುರಕ್ಷಿತ ಮತ್ತು ರೋಗಿ ಸ್ನೇಹಿಯಾಗಿವೆ ಎಂಬುದನ್ನು ಅವರು ವಿವರಿಸಿದರು. ಹೈ ಅಂಡ್ ಆಪರೇಟಿಂಗ್ ಮೈಕ್ರೋಸ್ಕೋಪ್ಗಳು, ನ್ಯೂರೋ ನ್ಯಾವಿಗೇಷನ್ ಸಿಸ್ಟಮ್ಗಳು, ಇಂಟ್ರಾ ಆಪರೇಟಿವ್ ಇಮೇಜಿಂಗ್, ಕೀಹೋಲ್ ಕ್ರೆನಿಯೋಟಮಿ ಮತ್ತು ಕಾಯಿಲಿಂಗ್ ನಂತಹ ಎಂಡೋವಾಸ್ಕುಲರ್ ಪ್ರಕ್ರಿಯೆಗಳ ಕುರಿತು ಮಾಹಿತಿ ನೀಡಿದ ಅವರು, ಈ ಹೊಸ ಮತ್ತು ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ತಂತ್ರಜ್ಞಾನಗಳೊಂದಿಗೆ ನಾವು ರೋಗಿಯ ದೇಹದ ಆರೋಗ್ಯಕರ ಅಂಗಾಂಶಗಳಿಗೆ ಕನಿಷ್ಠ ಅಡಚಣೆಯ ಮೂಲಕ ಅತ್ಯಂತ ನಿಖರವಾಗಿ ಸಂಕೀರ್ಣ ಸಮಸ್ಯೆಗಳನ್ನು ಗುಣಪಡಿಸಬಹುದು. ಇದರಿಂದ ಶಸ್ತ್ರಚಿಕಿತ್ಸೆಯ ನಂತರ ನೋವು ಕಡಿಮೆ ಇರುತ್ತದೆ, ಚೇತರಿಕೆ ವೇಗವಾಗಿರುತ್ತದೆ, ಜೊತೆಗೆ ರೋಗಿಗಳು ಬೇಗನೆ ದೈನಂದಿನ ಜೀವನಕ್ಕೆ ಮರಳಬಹುದು ಎಂದರು. ಮತ್ತೊಂದು ಸಾಮಾನ್ಯ ನರರೋಗ ಸಮಸ್ಯೆಯಾದ ಅಪಸ್ಮಾರದ ಬಗ್ಗೆಯೂ ಮಾತನಾಡಿದ ಡಾಕ್ಟರ್ ಲಕ್ಷ್ಮಣ್, ಅಪಸ್ಮಾರದ ಶಸ್ತ್ರಚಿಕಿತ್ಸೆಗಳು ಮತ್ತು ಡೇ ಕೇರ್ ನ್ಯೂರೋ ಸರ್ಜರಿ ವಿಧಾನಗಳ ಮಹತ್ವವನ್ನು ವಿವರಿಸಿದರು. ಆಯ್ದ ರೋಗಿಗಳಿಗೆ ಕೆಲವು ಅಪಸ್ಮಾರದ ಶಸ್ತ್ರಚಿಕಿತ್ಸೆಗಳು ಮತ್ತು ಕನಿಷ್ಠ ಆಕ್ರಮಣಕಾರಿ ಚಿಕಿತ್ಸೆಗಳನ್ನು ಕಡಿಮೆ ಸಮಯದಲ್ಲಿ ಪೂರ್ಣಗೊಳಿಸಬಹುದು. ಇದು ವೈದ್ಯಕೀಯವಾಗಿ ಮಾತ್ರವಲ್ಲದೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿಯೂ ರೋಗಿಗಳಿಗೆ ನೆರವಾಗುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ತುಮಕೂರಿನಲ್ಲಿ ಹೊರರೋಗಿ ಚಿಕಿತ್ಸೆ ಸೇವೆಗಳನ್ನು ನಡೆಸುವ ಮೂಲಕ ಡಾಕ್ಟರ್ ಲಕ್ಷ್ಮಣ್ ಅವರು ರೋಗಿಗಳಿಗೆ ಸಕಾಲಿಕ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಪಘಾತಗಳು, ಬೆನ್ನುಮೂಳೆಯ ಸಮಸ್ಯೆಗಳು ಮತ್ತು ಗೆಡ್ಡೆಗಳ ಸಂದರ್ಭದಲ್ಲಿ ಆರಂಭಿಕ ಹಂತದ ಚಿಕಿತ್ಸಾ ಕ್ರಮವು ಫಲಿತಾಂಶದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ಸಕಾಲಿಕ ಚಿಕಿತ್ಸೆಯ ಬಗ್ಗೆ ಒತ್ತು ನೀಡಿದ ಡಾಕ್ಟರ್ ಲಕ್ಷ್ಮಣ್, ಜನರು ಎಲ್ಲಿಗೆ ಹೋಗಬೇಕು ಅಥವಾ ಯಾರನ್ನ ಸಂಪರ್ಕಿಸಬೇಕು ಎಂದು ಚಿಂತಿಸುತ್ತಾ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡಬಾರದು. ನಾವು ಅವರಿಗೆ ಮೊದಲೇ ಸರಿಯಾದ ಮಾರ್ಗದರ್ಶನ ನೀಡಿದ್ರೆ ಚಿಕಿತ್ಸೆಯ ಫಲಿತಾಂಶ ಉತ್ತಮವಾಗಿರುತ್ತದೆ, ಕುಟುಂಬಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ತಿಳಿಸಿದರು. ಈ ಉಪಕ್ರಮವು ತುಮಕೂರು ನಿವಾಸಿಗಳಿಗೆ ವೈದ್ಯಕೀಯ ಭರವಸೆ ನೀಡುವುದರ ಜೊತೆಗೆ ಮೆದುಳು ಮತ್ತು ಬೆನ್ನುಮೂಳೆಯ ಸುಧಾರಿತ ಚಿಕಿತ್ಸೆಯು ಕೇವಲ ಭೌಗೋಳಿಕ ಕಾರಣಗಳಿಂದ ಜನರಿಗೆ ದೂರವಾಗಬಾರದು ಎಂಬ ಮಣಿಪಾಲ್ ಆಸ್ಪತ್ರೆಯ ಯಶವಂತಪುರದ ಬದ್ಧತೆಯನ್ನ ಎತ್ತಿ ತೋರಿಸುತ್ತದೆ. ನನ್ನ ಹೆಸರು ಡಾಕ್ಟರ್ ಲಕ್ಷ್ಮಣ್ ಅಂತ ಹೇಳಿ. ನಾನು ಮಣಿಪಾಲ್ ಹಾಸ್ಪಿಟಲ್ ಯಶವಂತಪುರ ನ್ಯೂರೋ ಸರ್ಜರಿ ಅಥವಾ ನರಶಸ್ತ್ರ ಚಿಕಿತ್ಸಾ ತಜ್ಞನಾಗಿ ಕೆಲಸ ಮಾಡ್ತಾರೆ. ಬೆನ್ನು, ಕುರಿ ಮತ್ತು ಮೆದುಳಿನ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವಂಥ ಸ್ಪೆಷಾಲಿಟಿ. ನಾನು ತುಮಕೂರಿನ THS ಆಸ್ಪತ್ರೆಯಲ್ಲಿ ಮೊದಲನೇ ಮತ್ತು ಮೂರನೇ ಮಂಗಳವಾರದಂದು OPD ಸೌಲಭ್ಯಗಳನ್ನು ಸರ್ವಿಸಸನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸ್ಪೆಷಾಲಿಟಿ ಹೊಂದಿದ್ದು ಮಿನಿಮಲಿ ಇನ್ವೇಸಿವ್ ನ್ಯೂರೋ ಸರ್ಜರಿ ಅಥವಾ ಕೀ ಹೋಲ್ ನ್ಯೂರೋ ಸರ್ಜರಿಯಲ್ಲಿ. ಸೊ ಕೆಲವೊಂದು ಮೆದುಳಿನ ಗೆಡ್ಡೆಗಳು, ಮೆದುಳಿನ ನೀರು ತುಂಬುವ ಸಮಸ್ಯೆಗಳು, ಮೆದುಳಲ್ಲಿ ವ್ಯಾಸ್ಕ್ಯುಲರ್ ಅನ್ಯೂರಿಸಮ್ ಸಮಸ್ಯೆ ಅಥವಾ ಸ್ಟ್ರೋಕ್ಸ್ಗೆ ಇದಕ್ಕೆ ನಾವು ಮಿನಿಮಲ್ ಕೀ ಹೋಲ್ ಮುಖಾಂತರ ಸರ್ಜರಿ ಮಾಡಿ ಪೇಷಂಟ್ನ ಬೇಗ ಗುಣಪಡಿಸಿ ಬೇಗ ಕೆಲಸಕ್ಕೆ ವಾಪಸ್ ಹೋಗುವಂಥ ಇದು ಮಾಡ್ತೀವಿ.
ಇದೇ ರೀತಿ ಬೆನ್ನು ಸಮಸ್ಯೆ, ಸ್ಲಿಪ್ ಡಿಸ್ಕ್ ಆಗ್ಬೋದು, ಬೆನ್ನು ಮೂಳೆ ಫ್ರ್ಯಾಕ್ಚರು, ಬೆನ್ನು ಮೂಳೆ ಜರುಗಿರುವಂಥದ್ದು, ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ, ಅಥವಾ ಇನ್ಫೆಕ್ಷನ್ ಟಿ ಬಿ ಸ್ಪಾಂಡಲೈಟಿಸ್ ಅಥವಾ ಕ್ಯಾನ್ಸರ್, ಬೆನ್ನು ಮೂಳೆ ಕ್ಯಾನ್ಸರ್ ಸಂಬಂಧಿತ ಪರಿಹಾರಗಳನ್ನ ಕೊಡ್ತೀವಿ. ಇದೇ ರೀತಿ ಎಪಿಲೆಪ್ಸಿ ಅಥವಾ ಪಾರ್ಶ್ವ ಏನು ಹೇಳ್ತೇವೆ ಮೂರ್ಛೆ ರೋಗ ಅಂತ ಏನು ಹೇಳ್ತೇವೆ, ಅದಕ್ಕೂ ಸರ್ಜಿಕಲ್ ಸೌಲಭ್ಯಗಳನ್ನು ಕೊಡ್ತೇವೆ. ಯಾವುದರಿಂದ ಬರ್ತಾ ಇದೆ, ಇದಕ್ಕೆ ಮಾತ್ರೆಗಳು